ಮಾದೇವಪ್ಪನವರು. ಆದರೆ ಇದರಲ್ಲ ಏನಪ್ಪ ರಾಜಕೀಯವನ್ನು ದೂರ ಸರಿಸಿ ನೋಡಿದಾಗ ಹೌದು ಸತ್ಯಗಳಿದ್ದಾವೆ ಇದರಲ್ಲಿ, ಇಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಆ ಶಕ್ತಿಪೀಠ ಹಿಂದೂಗಳು ಆರೈಸುವಂಥ ಅದು ಕೇಂದ್ರ, ಅದರಲ್ಲೂ ಎರಡು ಮಾತಿಲ್ಲ, ಬಿ ಜೆ ಪಿಗರು ವಾದ ಮಾಡಿದ್ರಲ್ಲ. ಆದ್ರೆ ಅದು ಕೇವಲ ಹಿಂದೂಗಳಿಗಷ್ಟೇ ಮಾತ್ರ ಸೀಮಿತ ಅನ್ನುವಂಥ ಮನೋಧರ್ಮ ಇಟ್ಕೊಂಡು ಮಾತಾಡುವಂಥದ್ದು ತಪ್ಪ. ಪ್ರಮೋದಾದೇವಿಯವರು ಇರ್ಬೋದು, ಯಾಕಪ್ಪ ಅಂದರೆ ಇವತ್ತು ಯದುವೀರವ್ರು ಇರ್ಬೋದು, ಅವ್ರ ವಾದ ಸರಿ ಇರ್ಬೋದು ಅವ್ರ ದೃಷ್ಟಿಯಲ್ಲಿ. ಆದರೆ ನಾವು ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ, ಯಾವ ರಾಜತ್ವ ದೇಶದಲ್ಲಿಲ್ಲ, ಯಾವ ಧಾರ್ಮಿಕತೆ ಒಂದೇ ಧರ್ಮದ ಅಡಿ ನಾವಿಲ್ಲ ಅನ್ನೋದು ನಾವು ಗೌರವಿಸಬೇಕಾಗಿದೆ. ಇಲ್ಲಿ ಎಲ್ಲ ಧರ್ಮಗಳು ಸ್ವತಂತ್ರದ ಸಂವಿಧಾನ ನಮಗೆ ಕೊಟ್ಟದ. ಆ ಹಿನ್ನೆಲೆಯಲ್ಲೇ ಸರ್ಕಾರದಲ್ಲಿ ಕೊಟ್ಟಂಥ ನೆಲೆಗಟ್ಟಿನಲ್ಲೇ ಇವು ಸರ್ಕಾರ ಇದ್ದು ನಮ್ಮ ಬುಖರ್ ಪ್ರಶಸ್ತಿ ವಿಜೇತೆ ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಉದ್ಘಾಟನೆ ಕರೆದು ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಆಗಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಬಾನು ಮುಸ್ತಾಕ್ ಅವರು ಅನ್ನೋದು ಸ್ವಲ್ಪ ನೋಡೋಣ. ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಮೈಸೂರು ದಸರಾ ಉತ್ಸವದ ಉದ್ಘಾಟನೆ ಕರೆಸಿಕೊಡುತ್ತಿದ್ದಾಳೆ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಆ ತಾಯಿ ಕರಿತಾ ಇದ್ದಾಳೆ, ಹೋಗ್ತಾ ಇದ್ದೀನಿ ಅನ್ನೋದು ಮಾತನ್ನು ಇಲ್ಲಿ ಸಹಜವಾಗಿ ಅವರು ಒತ್ತಡಕ್ಕೆ ಹೇಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇನಪ್ಪ, ನಮ್ಮ ನಂಬಿಕೆ ಇದಪ್ಪ, ನಮ್ಮ ಸಂಸ್ಕೃತಿ ಕನ್ನಡ, ನಮ್ಮದು ಕನ್ನಡ ಮಾತೆ, ಆ ದೇವಿ ನಮಗೆ ವಿಶ್ವಾಸ ಅನ್ನೋಂಥ ಮಾತನ್ನು. ಅದೇ ಕಾಲಕ್ಕೆ ತಮ್ಮ ಗೆಳತಿಯೊಬ್ಬಳು ಇವರು ಸಲ ಬೆಳ್ಕೊಂಡಿದ್ದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನನ್ನ ಗೆಳತಿ ಲೇಖಕಿ ಮೈಸೂರಿನ ಮೀನಾ ಅವರು ನನಗೆ ಬುಖರ್ ಪ್ರಶಸ್ತಿ ಬರಲಿ ಎಂದು ಚಾಮುಂಡೇಶ್ವರಿಗೆ ಹರಕೆ ಹೊತ್ತಿದ್ದಾರೆ ಎಂಬುದನ್ನು ಕೇಳಿ ಸಂತೋಷಪಟ್ಟಿದ್ದೆ. ನನಗೆ ಹರಕೆ ಹೊತ್ತಿದ್ದರಿಗೆ ಇವರು ಬರಲ್ಲ ಬುಖರ್ ಪ್ರಶಸ್ತಿ ಅಂತೇಳಿ ಒಬ್ಬ ಹಿಂದೂ ಹೆಣ್ಮಗಳು ನನ್ನ ಸಲುವಾಗಿ ಕೇಳಿದ್ದು. ಇವತ್ತು ಬಂದದ ಹರಕೆ ತಿರು ಸಮಯ ಬಂದದ, ಮಾಡಬೇಕಾಗಿದ್ದು ಮಾಡಲಿಲ್ಲ. ಇದು ನಮಗೆ ಸಹಜವಾಗಿ ಬಂದಂಥದ್ದಾಗಿದೆ. ನಾವು ಹರಕೆ ತೀರಿಸ್ತಾ ಇದ್ದೀವಿ, ಅವ್ರ ನಂಬಿಕೆ ನಾವು ಗೌರವಿಸ್ತಾ ಇದ್ದೀವಿ. ಅದರಲ್ಲಿ ಇದರರ್ಥ ಒಂದು ಧರ್ಮ ಇನ್ನೊಂದು ಧರ್ಮದ ನಂಬಿಕೆಯನ್ನು ಗೌರವಿಸುವುದು, ಕೂಡಿ ಬಾಳುವುದು ಅನ್ನುವಂಥ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಒಪ್ಪಲಾರದ ನಮ್ಮ ಬಿ ಜೆ ಪಿಗರು ಇಲ್ಲ, ಅವರೊಬ್ಬರು ಏನಪ್ಪ ನಕ್ಸಲೈಟ್ ವಿಚಾರಧಾರಿ, ಅವರು ವಿಚಾರವಾದಿಗಳು, ಹಾಗೆ ವಾದ ಮಾಡ್ತಾ ಇದ್ದಾರೆ. ಮತ್ತು ಮಸೀದಿ ವಿರೋಧಿಗಳು ಅನ್ನುವಂಥ ಮಾತು. ಹೌದು, ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇಲ್ಲ, ಇವರೇ ಮಾತಾಡುವಂಥ ಬಿ ಜೆ ಪಿಗರು. ಅಲ್ಲೇ ತಲ್ಲಾಕ್ ನಾವು ತೆಗೆದು ಹಾಕಿದ್ದೀವಿ, ಮತ್ತೇನೋ ಮಾಡಿದ್ದೀವಿ ಅಂತ ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವತಂತ್ರ ಇಲ್ಲ ಇಸ್ಲಾಂದಲ್ಲಿ ಅನ್ನುವಂಥ ಮಾತು ಮಾತಾಡ್ತಾರೆ. ಅಂಥದ್ರ ವಿರುದ್ಧ ಹೋರಾಟ ಮಾಡಿದವರು ಇವರು. ಹೋರಾಟ ಮಾಡಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಬೇಕು ಅನ್ನೋದು ಲೇಖನಗಳು ಬರೋದಮ್ಮ. ಇವತ್ತು